ಈ ಚಾಪ್ಸ್ ಐಟಮ್ ನ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲೇ ಆಯಿಲ್ ಫ್ರೈ ಮಾಡ್ಕೊಡ್ತಾ ಈ ಒಂದು ಜಾಗದಲ್ಲಿ ಅಂತ ಹೇಳ್ಬೋದು. ನಮ್ಮೂರಲ್ಲಿ ಇದೀವನ್ನೋ ಒಂದು ಫೀಲ್ ಸಿಗ್ತಾ ಇದೆ, ಆ ತರ ಒಂದು ಟೇಸ್ಟ್ ಇದೆ. ಈ ಒಂದು ಜಾಗ ಇರೋಷ್ಟು ಕ್ರೇಜು ಮಧುರೈಲಿ ಯಾವ ಜಾಗದಲ್ಲಿ ಇಲ್ಲ ಅಂತ ಹೇಳ್ಬೋದು. ಮಾತಾಡ್ಬೇಕಾದ್ರೆ ಕಿರ್ಚ್ಕೊಂಡು ಮಾತಾಡ್ತಾ ಇರೋದು ಇದೇ ಫಸ್ಟ್ ಜಾಗ ಅನ್ಸುತ್ತೆ. ಗಾಡಿ ಚಾಪ್ಸ್, ಓಕೆ, ಮಟನ್ ಲಾಲಿಪಾಪ್ ಫಸ್ಟ್ ಟೈಮ್ ನಾನ್ ಸಾப்பிಟ್ಟಿದ್ದೆ. ಎಲ್ಲರಿಗೂ ನಮಸ್ಕಾರ, ನಾನು ಸಂತ. ಇವತ್ತು ನಾನಿದ್ದೀನಪ್ಪ ಅಂದ್ರೆ ತಮಿಳ್ನಾಡಿನ ಮಧುರೈ ಮಾರ್ಕೆಟ್ ರೋಡ್ ಅಲ್ಲಿ ಕಳೆದ 50 ವರ್ಷಗಳಿಂದ ಫೇಮಸ್ ಆಗಿ ನಡ್ಸ್ಕೊಂಡ್ ಬರ್ತಾರಂತ ಪವರ್ ಕಡೆ ಅನ್ನೋ ಒಂದು ಜಾಗಕ್ಕೆ ಬಂದಿನಿ. ಆಕ್ಚುಲಿ ಇದೊಂದು ಹೋಟೆಲ್ ಅಲ್ಲ, ಮಟನ್ ಅಂಗಡಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಟನ್ ಕಟ್ ಮಾಡ್ಕೊಂಡ್ ಬರ್ತಾರೆ. 12:30 ರಾತ್ರಿ 12:30ವರೆಗೂ ಮಟನ್ ಊಟನ ಸರ್ವ್ ಮಾಡ್ಕೊಂಡ್ ಬರ್ತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್. ಲಿಟ್ರಲ್ ಆಗಿ ಹೇಳ್ತೀನಿ, ಕಾಲಿಡಕ್ಕೆ ಜಾಗ ಇರಲ್ಲ, ಆ ಲೆವೆಲ್ಗೆ ಕ್ರೌಡ್ ಇರುವಂತ ಒಂದು ಜಾಗ. ಬನ್ನಿ ಹೋಗಿ ಒಂದು ಒಳ್ಳೆ ಬಿಸಿ ಬಿಸಿಯಾಗಿರುವಂಥ ಕೊತ್ತು ಪರೋಟನ ಟ್ರೈ ಮಾಡೋಣ. ಎಷ್ಟು ಜಾಗಕ್ಕೆ ಬಂದು ಒಂದು ಕಾಂಪ್ಯಾಕ್ಟ್ ಆಗಿರುವಂತ ಜಾಗ, ಕುತ್ಕೊಳ್ಳೋ ಕೂಡ ಜಾಗ ಇಲ್ಲ, ಆ ಲೆವೆಲ್ಗೆ ಕ್ರೌಡ್ ಇದಾರೆ ಅಂತ ಹೇಳ್ಬೋದು. ಫುಡ್ ನ ಆರ್ಡರ್ ಮಾಡೋಣ. ಅಣ್ಣ ಎಲೆ அண்ணா என்னென்ன இருக்கு? இட்லி இருக்கு, தோசை இருக்கு, கறி தோசை இருக்கு, புரோட்டா இருக்கு. ஓகே. அது விட்டு சைட் டிஷ் வந்து வெங்காய கறி இருக்கு, சுக்கா இருக்கு, நல்லி இருக்கு, தலைக்கறி இருக்கு, ஆட்டுக்கால் பாயா இருக்கு, ஓகே, இஞ்சி கறி இருக்கு, சிலிப் இருக்கு, கிட்னி இருக்கு, மட்டன் வெரைட்டி பூரா எல்லாம் இருக்கு. பார்ட்ஸ் அனைத்துமே இருக்கு. ஓகே. இட்லி கொடுங்க. இட்லிக்கு என்ன நல்லா இருக்கு? வெங்காய கறி நல்லா இருக்கும். மட்டன் வெங்காய கறி கைமா பண்ணிடுவாங்க. செமி கிரேவி வெங்காய கறியா? அது கொடுத்துருங்க. அது விட்ட இது கொத்து பரோட்டா, நல்லி எலும்பு அந்த மாதிரியா? இது சாப்ஸ் மாதிரி இருக்குல்ல, அது சிக்கன் சாப்ஸ், மட்டன் அந்த சாப்ஸ் வர தெரியுமா? காடி சாப்ஸ் தான் இந்த சாப்ஸ். இந்த மாதிரியா? இதுதான் காடி சாப்ஸ். அது கொடுத்துருங்க எனக்கு. அது விட்டா பரோட்டால கொத்து பரோட்டா மாதிரி எது இருக்கு? மட்டன் கொத்து இருக்கு, சிக்கன் கொத்து இருக்கு. மட்டன் கொத்து கொடுத்துருங்க. தோசையில நல்லா இருக்கிறது என்ன? தோசையில மட்டன் கறி தோசை, சிக்கன் கறி தோசை, முட்டை தோசை, ஆனியன் தோசை. சிக்கன் கறி தோசை கொடுத்துருங்க. அது விட்ட சால்னா மாதிரி கிரேவி மாதிரி எது வருது? வெங்காய கறி, மட்டன் சுக்கா, வெங்காய கறி கொடுத்துருங்க. ಇಡ್ಲಿಗೆ ಆಗುದಲ್ಲ, ಕೊಡ್ತೀವಿ. ಓಕೆ, ಎಷ್ಟು ಐಟಮ್ ಆರ್ಡರ್ ಮಾಡಿದ್ವಿ. ಇಡ್ಲಿಗೆ ಈ ಒಂದು ಮಟನ್ದು ಆನಿಯನ್ ಗ್ರೇವಿ ಬರುತ್ತೆ. ಅದು ಆಕ್ಚುಲಿ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಟ್ರೈ ಮಾಡಿದ್ದೆ. ಇಲ್ಲಿ ಅದೇ ಸೇಮ್ ಐಟಮ್ನ ಆರ್ಡರ್ ಮಾಡಿದ್ದೀನಿ. ಅದು ಬಿಟ್ರೆ ಮಟನ್ ಚಾಪ್ಸ್, ಈ ಚಾಪ್ಸ್ ಐಟಮ್ನ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲೇ ಆಯಿಲ್ ಫ್ರೈ ಮಾಡ್ಕೊಡ್ತಾರೆ ಈ ಒಂದು ಜಾಗದಲ್ಲಿ ಅಂತ ಹೇಳ್ಬೋದು. ಆ ಒಂದು ಐಟಮ್ನ ಆರ್ಡರ್ ಮಾಡಿದ್ದೀನಿ. ಇಟ್ಸ್ ಲೈಕ್ ಲಾಲಿಪಾಪ್, ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಅದ್ರ ಜೊತೆಗೆ ಮಟನ್ ಕೊತ್ತು ಪರೋಟ ಒಂದು ಆರ್ಡರ್ ಮಾಡಿದ್ದೀನಿ. ಐಟಮ್ ಎಲ್ಲ ಬರಲಿ, ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮಟನ್ ಕೊತ್ತು ಪರೋಟ. ಓಕೆ. ಮಟನ್ ಗಾಡಿ ಚಾಪ್ಸ್. ಓಕೆ, ಗಾಡಿ ಚಾಪ್ಸ್. ಲಾಲಿಪಾಪ್ ಬೇರೆ ಇருக்கு, ಮಟನ್ ಲಾಲಿಪಾಪ್. ಓಕೆ, ಮಟನ್ ಲಾಲಿಪಾಪ್ ಫಸ್ಟ್ ಟೈಮ್ ನಾನು ಸಾப்பிಟ್ಟಿದ್ದೆ. ಇಡ್ಲಿ, ಇಡ್ಲಿ. ಇದು ಮಟನ್ ಕೈಮಾ, வெங்காய கறி, ಆನಿಯನ್ ಕೈಮಾ. ಓಕೆ. ಓಕೆ. ಇದು ಕೊಡಲ್ ಕುಳಂಬು. ಇದು ಈರಲ್ ಮಟನ್ ಲಿವರ್ ಕೊಳಂಬು. ಓಕೆ. ಇನ್ನೊಂದು ಐಟಮ್ ಬರೋಣ. ಕರಿ ದೋಸೆ, ಚಿಕನ್ ಕರಿ ದೋಸೆ சொல்லிருக்கேன். ಆಯಾ ಕೊಳಂಬು. ಓಕೆ. ಎಸ್, ಐಟಮ್ನ ಆರ್ಡರ್ ಮಾಡಿದ್ದೀನಿ. ಐಟಮ್ ತಗೋಬರಕ್ಕೆ ಹೋಗಿದ್ರೆ ಲಿಟ್ರಲ್ ಆಗಿ ಹೇಳ್ತೀನಿ ಕೇಳಿ, ಒಂದು ಸಫೋಕೇಟ್ ಆಗಿರುವಂತ ಜಾಗ. ಮಾತಾಡ್ಬೇಕಾದ್ರೆ ಕಿರ್ಚ್ಕೊಂಡು ಮಾತಾಡ್ತಾ ಇರೋದು ಇದೇ ಫಸ್ಟ್ ಜಾಗ ಅನ್ಸುತ್ತೆ. ಸಿಕ್ಕಾಪಟ್ಟೆ ಅದೊಂದು ಏನಂತಾರೆ, ಕಂಪ್ರೆಸ್ ಆಗಿರೋ ಜಾಗ ಇರುತ್ತೆ. ಎಕೋ ಸಿಕ್ಕಾಪಟ್ಟೆ ಬರುತ್ತೆ. ಸೌಂಡ್ ಅಕ್ಕಪಕ್ಕದಲ್ಲಿ ದಡಬಡ. ನಾನು ಮಾತಾಡೋದು ಲಿಟ್ರಲ್ ಆಗಿ ನನ್ನ ಕ್ಯಾಮ್ರಾ ನನ್ ಕೂಡ ಕೇಳಿಸ್ತಾ ಇಲ್ಲ. ಆ ಲೆವೆಲ್ ಒಂದು ಕಂಪೋಸ್ಡ್ ಆಗಿರುವಂತ ಒಂದು ಜಾಗ. ಸುಮಾರು ಆಂಬಿಯನ್ಸ್ ಇದೆ. ಇಲ್ಲೊಂದಿದೆ, ಪಕ್ಕದಲ್ಲಿದೆ, ಅದರಿಂದ ಇದೆ, ಅದ್ರ ಮುಂದೆ ಇದೆ. ಸುಮಾರು ಆಂಬಿಯನ್ಸ್ ಇದ್ರು ಕೂಡ ಈ ಒಂದು ಜಾಗ ಇರೋಷ್ಟು ಕ್ರೇಜು ಮಧುರೈಲಿ ಯಾವ ಜಾಗದಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಎಸ್, ನಾವು ಆರ್ಡರ್ ಮಾಡಿರೋ ಐಟಮ್ ಎಲ್ಲ ಬಂದಿದೆ ಗುರು. ಕಂಪ್ಲೀಟ್ ಒಂದು ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಮೊದಲು ನಾನು ಇಲ್ಲಿ ಚಿಕನ್ ಕರಿ ದೋಸೆ, ಇಲ್ಲಿ ಆಕ್ಚುಲಿ ಮಟನ್ ಚಿಕನ್ ಕರಿ ದೋಸೆ ಎರಡೂ ಕೂಡ ಫೇಮಸ್. ಗ್ರೇವಿ ಇದು ಕಾಂಪ್ಲಿಮೆಂಟರಿ ಆಗಿ ಬರುವಂತ ಗ್ರೇವಿ, ನಲ್ಲಿ ಮೂಳೆ ಗ್ರೇವಿ. ಅದರಿಂದ ಈ ಕಡೆ ಬಂದ್ರೆ ಬೋಟಿಯಿಂದ ಕೊಟ್ಟಿರೋದು ಇದು ಲಿವರ್ ಗ್ರೇವಿ. ಇದು ಈ ಒಂದು ಸೆಕ್ಟರ್ ಅಲ್ಲಿ ಸುಮಾರು ಹೋಟೆಲ್ಗಳಲ್ಲಿ ಈ ತರ ಗ್ರೇವಿನ ಫ್ರೀ ಆಗಿ ಕೊಟ್ಬಿಡ್ತಾರೆ. ಪರೋಟ ತಗೊಳ್ಳಿ, ಇಡ್ಲಿ ತಗೊಳ್ಳಿ, ಫ್ರೀ ಆಗಿ ಐಟಮ್ ಬಂದ್ಬಿಡುತ್ತೆ. ಎಕ್ಸ್ಟ್ರಾ ಐಟಮ್ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಈ ಕಡೆ ಬಂದ್ರೆ ಮಟನ್ ಕೈಮಾ, ಆನಿಯನ್ ಮಟನ್ ಕೈಮಾ. ಇಲ್ಲಿ
ಏನಂತಾರೆ ವೆಂಗಯ್ಯ ಮಟನ್ ಅಂತ ಕರೀತಾರೆ. ಆನಿಯನ್ ಮಟನ್ ಕೈಮಾ. ಅದರಿಂದ ಈ ಕಡೆ ಬಂದ್ರೆ ಮಟನ್ ಕೊತ್ತು ಪರೋಟ, ಇದು ಸಿಕ್ಕಾಪಟ್ಟೆ ಫೇಮಸ್ ಅಂತ ಹೇಳಿದ್ರು, ಅದಕ್ಕೆ ಇದನ್ನು ಕೂಡ ಆರ್ಡರ್ ಮಾಡಿದ್ದೀನಿ. ಈ ಕಡೆ ಬಂದ್ರೆ ಇಡ್ಲಿ ಏನಕ್ಕೆ ತಗೊಂಡಿದ್ದಾರೆ, ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಅವರೇ ರೆಕಮೆಂಡ್ ಮಾಡಿದ್ರು, ಅದಕ್ಕೆ ತಗೊಂಡಿದ್ದೀನಿ. ಈ ಕಡೆ ಬಂದ್ರೆ ಮಟನ್ ಚಾಪ್ಸು ಗುರು. ಫಾರ್ ದ ಫಸ್ಟ್ ಟೈಮು ನಾನು ಹೇಳ್ತಾ ಇದ್ದೀನಲ್ಲ, ಫಾರ್ ದ ಫಸ್ಟ್ ಟೈಮು ಮಟನ್ ಲಾಲಿಪಾಪ್ನ ಟ್ರೈ ಮಾಡ್ತಾ ಇರೋದು. ಒಂದು ಗೈಗಂಟಿಕಾಗಿರೋದು ಒಂದು ದೊಡ್ಡ ಪೀಸು, ಮೇಲ್ಗಡೆ ಅಂತೂ ಕ್ರಿಸ್ಪಿ ಟೆಕ್ಸ್ಚರು. ಹಂಗೆ ಬ್ರೇಕ್ ಮಾಡಿ ನೋಡೋಣ. ಓಹೋ, ಮೀಟ್ ಅಂತೂ ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದಾರೆ ಗುರು. ಬೇಯಿಸಿರೋಂಥ ಮೀಟ್ ಮೋಸ್ಟ್ಲಿ ಮ್ಯಾರಿನೇಟ್ ಮಾಡಿಬಿಟ್ಟು ಆಯಿಲ್ ಫ್ರೈ ಮಾಡಿಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹಂಗೆ ಕಿತ್ಕೊಂಡು ಒಂದು ಬೈಟ್ ಮಾಡೋಣ. ಲಿಟ್ರಲ್ ಆಗಿ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದೀನಲ್ಲ, ಒಂದು ಟೆಂಪ್ಟೇಷನ್ ಇದೆ. ಒಂದು ಬೈಟ್. ಒಂದು 70% ಮಟನ್ ಬಂದಿರುತ್ತೆ. ಬಟ್ ಪ್ರತಿದಿನ ಚೌ 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 ಅಂತ ಬೆಳ್ಕೊಂಡು ತಿನ್ಬೇಕು. ಬಟ್ ಆಚರಿಸುವಂತ ಮಸಾಲ ನಿಜವಾಗ್ಲೂ ಬೆಸ್ಟ್, ಸೂಪರ್ ಆಗಿದೆ. ಮಟನ್ ಮೋಸ್ಟ್ ಪ್ರಾಬಬಲಿ ಬೇಯಿಸಿ ಆಯಿಲಲ್ಲಿ ಫ್ರೈ ಮಾಡಿರೋದ್ರಿಂದ ಈ ತರ ಚೌ ಚೌ ಅಂತ ಇರ್ಬೋದು. ಇಲ್ಲ ಇವ್ರು ಮಟನ್ ಬೇಯಿಸಿಲ್ಲ ಅನ್ನೋ ಕಾರಣಕ್ಕೆ ಚೌ ಚೌ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ನೀವೇನೋ ಟ್ರೈ ಮಾಡಿದ್ರೆ ಮಟನ್ ಚೌ ಚೌ ಅನ್ನೋ ಕಾರಣ ಅವರು ಆಯಿಲ್ ಫ್ರೈ ಮಾಡಿರೋದು ಇಲ್ಲ ಬೇಯಿಸೋದೇ ಇಷ್ಟ ಅನ್ನೋದನ್ನ ನನಗೆ ಕಮೆಂಟ್ ತಿಳಿಸಿ. ಬಿಕಾಸ್ ನೀವು ಟ್ರೈ ಮಾಡಿದಾಗ ಚೆನ್ನಾಗಿ ಬೆಂದಿರ್ಬೋದು. ಬಟ್ ಟೇಸ್ಟ್ ಅಂತೂ ಸೂಪರ್ ಇದೆ. ಒಂದು ಬೆಸ್ಟ್ ಮಸಾಲ, ಔಟರ್ ಲೇಯರ್ ಅಂತೂ ಸಿಕ್ಕಾಪಟ್ಟೆ ಸಾಲ್ಟಿ ಆಗಿ ಒಂದು ಬೆಸ್ಟ್ ಕಬಾಬ್ ತಿಂದ್ರೆ ಏನ್ ಫೀಲ್ ಕೊಡುತ್ತೋ ಆ ಥರ ಒಂದು ಫೀಲ್ ಕೊಡ್ತಾ ಇದೆ. ಲಿಟಲ್ ಆಗಿ ಬೆಸ್ಟ್. ತಿನ್ನೋಕೆ ಒಂಥರ ಖುಷಿ ಆಗುತ್ತೆ. ಒಂದು ಬೆಸ್ಟ್ ಟೇಸ್ಟ್ ಆಗಿರುವಂತ ಒಂದು ಮಟನ್ ಚಾಪ್ಸ್ ಅಂತಾನೆ ಹೇಳ್ಬೋದು. ಮಟನ್ ಗಾಡಿ ಅಂತ ಕರೀತಾರೆ ಇವರು. ಚಿಕ್ಕಾಗಿರುವಂತ ಒಂದು ಕರಿದೋಸೆ ಅಂತಾನೆ ಹೇಳ್ಬೋದು. ಆ ಒಂದು ಹೆವಿನೆಸ್ ಫೀಲ್ ಆಗುತ್ತೆ. ಹಂಗೆ ಸ್ವಲ್ಪ ಬ್ರೇಕ್ ಮಾಡ್ಕೊಳ್ಳೋಣ. ಈ ಮೇಲ್ಗಡೆ ನಿಮ್ ಕೋಟಿಂಗು ಎಗ್ಗು ಮತ್ತೆ ಚಿಕನ್ ಈ ಎರಡೇ ಇರುತ್ತೆ ಅಂತಾನೆ ಹೇಳ್ಬೋದು. ಆಹಾ, ಚಿಕ್ಕಾಗ ಆ ಚಿಕನ್ ಪೀಸ್ ಹಾಕ್ತಿರ್ತಾರಲ್ಲ, ಕೊಡಲ್ ಇರ್ತಾ ಕುಡ್ತಿರ್ ಕುಡುಗ ವಿತ್ ಕೊಡಲ್ ವಿತ್ ಗ್ರೇವಿ. ಆಕ್ಚುಲಿ ಕಸ್ಟಮರ್ ಒಬ್ರು ಸಜೆಸ್ಟ್ ಮಾಡಿದ್ರು, ಈ ಒಂದು ಬೋಟಿ ಗ್ರೇವಿನ ಟ್ರೈ ಮಾಡಿ ಸರ್ ಇಡ್ಲಿಗೆ ಅಂತ. ಅದು ನಾನು ಆರ್ಡರ್ ಮಾಡಬೇಕಿತ್ತು, ಮರ್ತ್ಬಿಟ್ಟೆ. ಈಗ ಅವರೇ ಕೇಳ್ಕೊಬಂದ್ರು ಕೊಡ್ಲಾ ಅಂತ ಆರ್ಡರ್ ಮಾಡಿದ್ದೀನಿ. ಒಂದು ಕರಿದೋಸೆ ಅಂತೂ ಸಿಕ್ಕಾಪಟ್ಟೆ ಸ್ಪೈಸಿ ಇಲ್ಲ, ಸಿಕ್ಕಾಪಟ್ಟೆ ಮಸಾಲನು ಕಮ್ಮಿ ಇಲ್ಲ ಅಂತ ಫೀಲ್ ಆಗ್ತಾ ಇಲ್ಲ. ಒಂದು ಬ್ಯಾಲೆನ್ಸ್ಡ್ ಆಗಿರೋಂಥ ಒಂದು ಸೆಟಲ್ ಆಗಿರೋಂಥ ಒಂದು ಮಸಾಲ. ಬಟ್ ಪ್ರತಿಯೊಂದು ಬೈಟಲ್ಲೂ ಕೂಡ ಆ ಒಂದು ಎಗ್, ಆ ಒಂದು ಚಿಕನ್ ಚಂಕ್ಸ್ ಅಂತೂ ಸಿಗ್ತಾ ಇರುತ್ತೆ. ಬಟ್ ಅದ್ರ ಹಾಕಿರೋಂಥ ಒಂದು ಮಸಾಲ ಮತ್ತೆ ಒಂದು ಕರ್ಬೇವಿನ ಸೊಪ್ಪು ಲೈಟಾಗಿ ಆ ಒಂದು ಟೇಸ್ಟ್ನ ಚೇಂಜ್ ಮಾಡುತ್ತೆ, ಇನ್ನು ಬೂಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಬೈಟಲ್ಲಿ ಆ ಒಂದು ಟೇಸ್ಟ್ ನಾವು ಫೀಲ್ ಮಾಡೋಕ್ಕಾಗಲ್ಲ. ಸೆಕೆಂಡ್ ಬೈಟ್ ಮಾಡೋದು ಲೈಟಾಗಿ ಗೊತ್ತಾಗುತ್ತೆ ಅಂತ ಅನ್ಕೊಂತೀನಿ. ಹಂಗೆ ಸ್ವಲ್ಪ ತಗೊಂಡು ಚಿಕ್ಕ ಚಿಕನ್ ಪೀಸು ಹೇಳದ್ನಲ್ಲ, ಸೆಕೆಂಡ್ ಬೈಟ್ ಅಲ್ಲಿ ಆ ಒಂದು ದೋಸೆ ಅನ್ನೋದೇ ಮರ್ತ್ಬಿಟ್ಟು ಒಂದು ಈ ಎಗ್ ಮೀಟ್ ಬಾಂಬ್ ಅಂತಾರೆ ಗೊತ್ತಾ, ಆ ತರ ಒಂದು ಬಾಂಬ್ ತಿನ್ನಂಗೆ ಫೀಲ್ ಆಗುತ್ತೆ. ನಿಜ ಸಾಕಾಗಿದೆ. ಫಾಸ್ಟ್ ಇದ್ದಾರೆ ಗುರು ಅಂತ. ಥ್ಯಾಂಕ್ ಯು ಭಯ್ಯ. ಎಷ್ಟು ಫಾಸ್ಟ್ ಅಂದ್ರೆ ನೀವು ಆರ್ಡರ್ ಕೊಟ್ಟು 5 ನಿಮಿಷಕ್ಕೆ ನಿಮ್ಮ ಟೇಬಲ್ ಅಲ್ಲಿ ಫುಡ್ ಇರುತ್ತೆ. ಆ ಲೆವೆಲ್ ಇಷ್ಟು ಫಾಸ್ಟ್ ಆಗಿರುವಂತ ಹೋಟೆಲ್ ಇದೇ ಫಸ್ಟ್ ಅನ್ಕೊಂತೀನಿ. ಎಷ್ಟು ಫಾಸ್ಟ್ ಅಂದ್ರೆ ಆರ್ಡರ್ ಮಾಡಿ 5 ನಿಮಿಷ ಸಾಕು ಗುರು. ನಾನು ನಿಮ್ಗೆ ಚಿಕನ್ ಸಜೆಸ್ಟ್ ಮಾಡ್ತೀನಿ. ಬಟ್ ಮ್ಯಾಕ್ಸಿಮಮ್ ಜನ ಮಟನ್ ತಿನ್ನಿ ಅಂತ ಹೇಳಿದ್ರು. ಬಟ್ ನಾನು ಆರ್ಡರ್ ಮಾಡಿದ್ಮೇಲೆ ಮಟನ್ ತಗೊಳ್ಳಿ ಅಂತ ಒಂದಷ್ಟು ಜನ ಹೇಳಿದ್ರು. ಮಟನ್ ಕರಿ ದೋಸೆ ನೀವು ಬಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಅಂತ. ಈಗ ನಾವು ಕೊತ್ತು ಪರೋಟ ಬೇಡ, ಡಿವಿಯೇಷನ್ ಇಲ್ಲ, ನಾವು ನಮ್ಮ ಇಡ್ಲಿಗೆ ಹೋಗ್ಬಿಡೋಣ. ಲಾಸ್ಟಲ್ಲಿ ಆರ್ಡರ್ ಮಾಡಿರುವಂಥ ಐಟಮು ಈ ಒಂದು ಬೋಟಿ ಗ್ರೇವಿ. ಲಿಟ್ರಲ್ ಆಗಿ ಒಂದು ತಿಕ್ ಮಸಾಲ, ಆ ತಿಕ್ನೆಸ್ ನೋಡಿ ಗ್ರೇವಿಯಲ್ಲಿ ಸಖತ್ತಾಗಿದೆ. ಹಂಗೆ ಸ್ವಲ್ಪ ತಗೊಂಡು ಈಗ ಡಂಪ್ ಮಾಡ್ಕೊಳ್ಳೋಣ. ವಾವ್, ಒಂದು ತಿಕ್ಕ ಗ್ರೇವಿ. ಅದಾದ್ಮೇಲೆ ಈ ಕಡೆ ಮಟನ್ ಕೈಮಾ, ಆನಿಯನ್ ಮಟನ್ ಕೈಮಾ, ಅದು ಕೂಡ ಹೆವಿ ತಿಕ್ಕಾಗಿದೆ. ಇಡ್ಲಿಗೆ ಇದು ಆಪ್ಟ್ ಆಗುತ್ತೆ ಅಂತ ಹೇಳಿದ್ರು, ಅದು ಟೇಸ್ಟ್ ಮಾಡೋಣ. ಹಂಗೆ ಇಲ್ಲಿ ಡಂಪ್ ಮಾಡಿಕೊಂಡ್ರೆ ಒಂದು ತಿಕ್ ಮಟನ್ ಕೈಮಾ. ಲಿಟ್ರಲ್ ಆಗಿ ನಾರ್ತ್ ಕರ್ನಾಟಕದಲ್ಲಿ ಸಾವಜಿ ಹೋಟ್ಲ್ಗಳು ಸಿಗುವಂಥ ಒಂದು ಕೈಮಾ ಟೈಪಲ್ಲಿದೆ ಇಡ್ಲಿ. ನೋಡಿ ಸಾಫ್ಟ್ ಇಡ್ಲಿ. ಒಂದು ಟೈಮ್ಗೆ ಹತ್ರ ಒಂದು 150-200 ಇಡ್ಲಿ ಮಾಡ್ತಾರೆ. ಒಂದು ದೊಡ್ಡ ಅಂಡ್ಯದಲ್ಲಿ ಇಡ್ಲಿ ಮಾಡುವಂಥದ್ದು. ಫಸ್ಟ್ ನಾವು ಕಸ್ಟಮರ್ ರೆಫರ್ ಮಾಡಿರುವಂಥ ಈ ಒಂದು ಬೋಟಿಯಲ್ಲಿ ಇಡ್ಲಿನ ಟ್ರೈ ಮಾಡೋಣ. ಒಂದು ತಿಕ್ ಗ್ರೇವಿ, ಹಂಗೆ ಮಿಕ್ಸ್ ಹೊಡೆದು ಒಂದು ಬೈಟ್. ಕ್ರೇಜಿ ಗುರು. ಏನು ಇಡ್ಲಿದೊಂದು ಹುಳಿ ಫ್ಲೇವರ್ ಇದೆ ಗೊತ್ತಾ, ಡಾಮಿನೇಟ್ ಮಾಡಿಬಿಡುತ್ತೆ. ಒಂದು ಬೆಸ್ಟ್ ಮಸಾಲ. ಆ ಒಂದು ಮಸಾಲ ಅಂತೂ ಪರ್ಫೆಕ್ಟ್ ಆಗಿ ಇಡ್ಲಿಯ ಪ್ರತಿಯೊಂದು ಸರ್ಫೇಸ್ಗೂ ಅಂಟ್ಕೊಂಡಿರುತ್ತೆ. ಆ ಇಡ್ಲಿನ ಕಸ್ತಾ 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 ಬೆಂಕಿ ಟೇಸ್ಟ್ ಇದೆ. ಒಂದು ಬೆಸ್ಟ್ ಟೇಸ್ಟ್ ಅಲ್ಲಿರುವಂತ ಒಂದು ಮಟನ್ ಏನಂತಾರೆ, ಮಟನ್ ಕೊಡಲು ಅಥವಾ ಕೆರಳು.
ಹಂಗೆ ಸ್ವಲ್ಪ ಗ್ರೇವಿ ಜೊತೆ ಮಿಕ್ಸ್ ಹೊಡೆದು ಒಂದು ಬೈಟ್ ಹೋದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ. ಬಂದರೆ ಪಕ್ಕ ಟು ಪಕ್ಕ ಟ್ರೈ ಮಾಡಿ. ಹಾಫ್ ಕೊಡಲ್ಲ, ಫುಲ್ ಕೊಡ್ತಾರೆ. ಇದರ ಪ್ರೈಸಿಂಗ್ ನನಗೆ ಗೊತ್ತಿಲ್ಲ, ಅದನ್ನು ಕೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಒಂದು ಬೆಸ್ಟ್ ಟೇಸ್ಟಲ್ಲಿರುವಂಥ ಒಂದು ಬೋಟಿ ಅಂತಲೇ ಹೇಳ್ತೀನಿ. ಈ ಕಡೆ ಸರೌಂಡಿಂಗ್ ಬಂದರೆ ಮುಕ್ಕಾಲು ಭಾಗ ಪರೋಟ. ನೋಡಿ 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 ಬೋರ್ ಹೊಡೆದಿರುತ್ತೆ. ಆ ಪರೋಟನ ಒಂದು ಡಿವಿಷನ್ ತಗೋಬೇಕಂತಂದರೆ ಈ ಥರ ಒಂದು ಕಾನ್ಸಂಟ್ರೇಟೆಡ್ ಮಸಾಲೆ ಇರುವಂಥ ಬೋಟಿ ಟ್ರೈ ಮಾಡಿದ್ರೇ ಆ ಒಂದು ಡಿವಿಯೇಷನ್ ಸಿಗುತ್ತೆ. ನಮಗಂತೂ ಪರೋಟ ತಿಂದು 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 ಬೋರ್ ಹೊಡೆದಿತ್ತು. ಈ ತಿನ್ಮೇಲಂತೂ ಆ ಒಂದು ಡಿವಿಯೇಷನ್ ಕಂಪ್ಲೀಟಾಗಿ ಸಿಕ್ಕಿದೆ. ಒಂದು ನಮ್ಮೂರಲ್ಲಿ ಇದೀವಿ ಅನ್ನೋ ಒಂದು ಫೀಲ್ ಸಿಗ್ತಾ ಇದೆ. ಆ ಥರ ಒಂದು ಟೇಸ್ಟ್ ಇದೆ. ಒಂದು ಬೆಂಕಿ ಟೇಸ್ಟ್ ಇರುವಂಥ ಒಂದು ಬೋಟಿ ಅಂತಲೇ ಹೇಳ್ಬೋದು. ಈಗ ಪೀಸ್ನ ಟ್ರೈ ಮಾಡೋಣ. ಅಲ್ಟಿಮೇಟು ತಿಂತಾ ಇದ್ರೆ ತಿಂತಾನೆ ಇರಬೇಕು. ನಮ್ಮೂರಲ್ಲಿ ಮಿಲ್ಟಿ ಹೋಟ್ಲ್ ಮಾಡ್ತಾರೆ ಗೊತ್ತಾ, ಆ ಥರ ಒಂದು ಫ್ಲೇವರಲ್ಲಿ ಇರುತ್ತೆ. ಬಟ್ ಟೊಮೊಟೊ ಬೇಸ್ ಜಾಸ್ತಿ. ಒಂದು ಬೆಸ್ಟ್ ಬೋಟಿ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಕೈಮಾ ಟ್ರೈ ಮಾಡೋಂಥ ಸಮಯ. ಮಟನ್ ಕೈಮಾ, ಅದಕ್ಕೆ ಇದನ್ನ ಹಂಗೆ ಡಿಪ್ ಹೊಡೆದು ಲೈಟಾಗಿ ಮಟನ್ನ ತಗೊಂಡು ಒಂದು ಬೈಟು. ಲೈಟಾಗಿ ಸ್ವೀಟಿ, ಸಿಕ್ಕಾಪಟ್ಟೆ ಸ್ಪೈಸಿ ಅನ್ಸಲ್ಲ. ಮಸಾಲ ಅಂತೂ ಕಾನ್ಸಂಟ್ರೇಟೆಡ್ ಆಗಿ ಈ ಟೊಮೊಟೊ ಬೇಸ್ ಆ ಒಂದು ಸ್ವೀಟ್ ಕನ್ವರ್ಟ್ ಆಗೋಕ್ಕೆ ಟೊಮೊಟೊ ಮತ್ತು ಆನಿಯನ್ ಅಂತಲೇ ಹೇಳ್ಬೋದು. ಆದರೆ ಒಂಥರ ತಿಂದಾದ್ಮೇಲೆ ಆ ಸ್ವೀಟ್ ತಿಂಟಿಂದ ಖಾರ ಕನ್ವರ್ಟ್ ಆಗುತ್ತೆ. ಸಕಲಾಗಿದೆ, ಬೋಟಿನೇ ಸಕಲಾಗಿದೆ ಅನ್ಕೊಂಡೆ. ಅದಕ್ಕಿಂತ ಇದು ಮಜಾ ಇದೆ. ಬಿಕಾಸ್ ಆ ಒಂದು ಸ್ವೀಟು ಸ್ಪೈಸಿ ಎರಡು ಟಿಂಟು ಅಲ್ಟಿಮೇಟು. ಇಡ್ಲಿ ಇದೆ, ಸೀಪಿನೋ ಇಲ್ಲ ಪರೋಟನೋ ಆ ಥರದ್ದು ಗೊತ್ತಿದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಇಲ್ಲಿನ ಪರೋಟ ಅಲ್ಲ, ನಮ್ಮ ಕಡೆ ಮಾಡ್ತಾರಲ್ಲ ಆ ಥರ ಒಂದು ಪರೋಟ. ಇಲ್ಲಿ ಬನ್ ಪರೋಟ, ಈ ಫ್ರೈಡ್ ಪರೋಟ ಅಂತೆಲ್ಲ ಮಾಡ್ತಾರೆ, ಆ ಥರ ಪರೋಟ ಅಲ್ಲ. ನಾರ್ಮಲ್ ಪರೋಟ ತಗೊಂಡು ಟೇಸ್ಟ್ ಮಾಡಿ, ಸೂಪರ್ ಆಗಿರುತ್ತೆ. ಒಳ್ಳೆ 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 ಕೈಮಾ. ಆ ಮೀಟ್ನ ನೀಟಾಗಿ ಚಾಪ್ ಮಾಡಿರ್ತಾರಲ್ಲ, ಪ್ರತಿಯೊಂದು ಕಾಳಲ್ಲೂ ಕೂಡ ಆ ಒಂದು ಮೀಟು ಸಿಗ್ತಾನೆ ಇರುತ್ತೆ. ಜೊತೆಗೆ ಆ ಒಂದು ಆನಿಯನ್ನು ಲೈಟಾಗಿ ಒಂದು ಖಾರನ ಟ್ವಿಸ್ಟ್ ಮಾಡಿಬಿಡುತ್ತೆ. ಸ್ವೀಟ್ ತಿಂಡಿಂದ ಲೈಟಾಗಿ ಖಾರ ಕನ್ವರ್ಟ್ ಆಗುತ್ತೆ. ಸಖತ್ತಾಗಿದೆ ನಿಜ. ಪಕ್ಕ ಟು ಪಕ್ಕ ವರ್ತು. ಒಂದು ಬೆಸ್ಟ್ ಜಾಗ ಅಂತಲೇ ಹೇಳ್ತೀನಿ. ಟೇಸ್ಟ್ ವೈಸು ಪ್ರತಿಯೊಂದು ಐಟಮು ಸಖತ್ತಾಗಿದೆ ಗುರು. ನಾನು ಮಟನ್ ಚಾಪ್ಸ್ ಡಿಗ್ರೇಡ್ ಮಾಡೋಕ್ಕಾಗಲ್ಲ, ಅದು ಬೆಂಕಿ ಇದೆ. ಬಟ್ ಪೀಸ್ ಸ್ವಲ್ಪ ಬೆಂದಿರಲ್ಲ ಅನ್ನೋದು ಬಿಟ್ಟರೆ ಟೇಸ್ಟ್ ವೈಸು ಮಸಾಲ ವೈಸು ಅಲ್ಟಿಮೇಟು. ಮಟನ್ ಕೊತ್ತು ಪರೋಟ ಇದಂತೂ ಸ್ಟಾರ್ಟಿಂಗಲ್ಲಿ ಮಾಡ್ತಾನೆ ಇರ್ತಾರೆ, ಹೊಗೆ ಬರ್ಸ್ತಾನೆ ಇರ್ತಾರೆ. ಬಿಸಿ ಬಿಸಿ ತಿನ್ಬೇಕಿತ್ತು, ನಾನು ಬಂದು ಶಾರ್ಟ್ ತಗೊಳ್ಳೋದು ಆರೋಗಿದೆ. ಇದೆ ಬಿಸಿ ಬಿಸಿ ತಿಂದಿರಂತೂ ಟೇಸ್ಟ್ ಅಲ್ಟಿಮೇಟು. ಬಿಕಾಸ್ ಈಗ ಆ ಒಂದು ಪರೋಟ ಆ ಒಂದು ಮಸಾಲೆ ಒಳಗಡೆ ನೀಟಾಗಿ ಮಿಕ್ಸ್ ಆಗಿದೆ. ತಿನ್ಬೇಕಾದ್ರೆ ಆ ಪರೋಟ ಇದೆ ಅನ್ನೋದೇ ಗೊತ್ತಾಗಲ್ಲ. ಕಂಪ್ಲೀಟ್ ಆಗಿ ಆನಿಯನ್ನು, ಎಗ್, ಆ ಮಟನ್ ಸ್ಟಾಕೆ ಅಲ್ಟಿಮೇಟ್ ಆಗಿ ಗೊತ್ತಾಗುತ್ತೆ. ಒಂದು ಬೆಸ್ಟ್ ಟೇಸ್ಟ್ ಸಕಲಾಗಿದೆ ಇವರು. ಕಷ್ಟ 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 ಪ್ರತಿಯೊಂದು ವೈಟಲ್ಲೂ ಆ ಎಗ್ನ ಫಿಲ್ ಮಾಡ್ತೀರಾ, ಆ ಮಟನ್ನ ಫಿಲ್ ಮಾಡ್ತೀರಾ, ಒಂದು ಫ್ರೈ ಮಾಡೋಕೆ ಯೂಸ್ ಮಾಡಿರೋಂಥ ಆನಿಯನ್ನು ಫಿಲ್ ಮಾಡ್ತೀರಾ. ಒಂದು ಬೆಸ್ಟ್ ಟೇಸ್ಟ್ ಇರುವಂಥ ಮಟನ್ ಕುತ್ತು ಪರೋಟ. ಇಲ್ಲಿ ಚಿಕನ್ ಸಿಗುತ್ತೆ, ಮಟನ್ ಸಿಗುತ್ತೆ. ಬಂದರೆ ಪಕ್ಕ ಟು ಪಕ್ಕ ಮಟನ್ನ ಟ್ರೈ ಮಾಡಿ, ಸೂಪರ್ ಟೇಸ್ಟು. ಲಾಸ್ಟ್ ಒಂದು ಬೈಟು ಚೆನ್ನಾಗಿರು. ಇಲ್ಲಿ ಬಂದರೆ ಮೇನಾಗಿ ಮಟನ್ ಕೈಮಾ, ಮಟನ್ ಚಾಪ್ಸು, ಬೋಟಿ ಜೊತೆಗೆ ಇಡ್ಲಿ ಅಲ್ಟಿಮೇಟ್ ಕಾಂಬ. ಪಕ್ಕ ಟು ಪಕ್ಕ ಟ್ರೈ ಮಾಡಿ. ಕರಿ ದೋಸೆಯಲ್ಲಿ ಮಟನ್ ತಗೊಳ್ಳಿ, ಚಿಕನ್ಗಿಂತ ಮಟನ್ನು ಸೂಪರ್ ಆಗಿದೆ ಅಂತ ಮಟನ್ನೇ ಟ್ರೈ ಮಾಡಿ. ಬಿಟ್ರೆ ಮಟನ್ ಕೊತ್ತು ಪರೋಟ ಯಾವುದೇ ಐಟಮ್ ತಿಂದರೂ ಕೂಡ ಮಕ್ಕೊಂತ ಹೊಡಿಯಲ್ಲ. ಒಂದು ಬೆಸ್ಟ್ ಸೆಟಲ್ಡ್ ಆಗಿರುವಂಥ ಬೆಸ್ಟ್ ಟೇಸ್ಟ್ ಆಗಿರುವಂಥ ಒಂದು ಫುಡ್ಸ್ ಅಂತಾನೆ ಹೇಳ್ತೀನಿ. ಈ ಜಾಗ ಬಂದು ಪವರ್ ಕಡೆ, ಇಡೀ ಮಧುರೈಯಲ್ಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಜಾಗ. ಲಿಟ್ರಲ್ ಆಗಿ ನಾನೊಂದು 5-6 ಹೋಟ್ಲು ಸುತ್ತಾಡಿರ್ತೀನಿ. ಈ ಲೆವೆಲ್ಗೆ ಹೈಪು, ಈ ಲೆವೆಲ್ ಕ್ರೌಡು ಇದೇ ಜಾಗದಲ್ಲಿ ನೋಡಿದ್ದು. ಒಂದು ಬೆಸ್ಟ್ ಜಾಗ, ವರ್ತ್ ವಿಸಿಟ್ ಜಾಗ. ಜನನೂ ಅದೇ ಹೇಳ್ತಾರೆ, ನನ್ನ ರಿವ್ಯೂ ಕೂಡ ಸೇಮ್ ಅದೇ. ಒಂದು ಬೆಸ್ಟ್ ಸ್ಪಾಟು. ಬಂದರೆ ಇಲ್ಲಿ ನಾನು ಟ್ರೈ ಮಾಡಿದೆ ಎಲ್ಲ ಐಟಮ್ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊಂಡು ಟೇಸ್ಟ್ ಮಾಡ್ಕೊಂಡು ಎಲ್ಲ ಹೊರಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಟೈಮಿಂಗ್ಸ್ ಬಗ್ಗೆ ಹೇಳಿಲ್ವಲ್ಲ, 12 ಗಂಟೆ ಪ್ರತಿದಿನ 12 ಗಂಟೆಯಿಂದ ಮಿಡ್ ನೈಟ್ 12 ಗಂಟೆವರೆಗೂ ಸರ್ವ್ ಮಾಡುವಂಥ ಒಂದು ಜಾಗ. ನೈಟ್ ಟೈಮಲ್ಲಿ ಊಟ ಮಾಡ್ಬೇಕಂತಾರೆ ಪಕ್ಕ ಟು ಪಕ್ಕ ವಿಸಿಟ್ ಮಾಡಿ. ಸೊ ನಾನು ಕೂಡ ಹೊರಡ್ತೀನಿ. ಬಾಯ್.